ನೀವು ಅಲ್ಲಿ ಕೂತು ಬಿಸಾಕ್ತಿರತ್ತೀರಿ, ಅಲ್ಲಿ ಕೂತವ್ರು ಒದ್ದ ಅಧಿಕಾರ ತಗೋತೀರ. ಆಯ್ತು ಆಯ್ತು, ಕೂತ್ಕೊಳ್ಳಿ ಮುಖ್ಯಮಂತ್ರಿಗಳೇ. ಆಯ್ತು, ಮುಖ್ಯಮಂತ್ರಿಗಳೇ ಹೇಳ್ಬೇಕು, ಒದ್ದ ಅಧಿಕಾರ ತಗೋತಾರೆ ಯಾರು. ನೀನು ಅಶೋಕ್ನ ಹೆಸರು ಹೇಳ್ದಿನ ನಮ್ಮ ಹೆಸರು ಹೇಳ್ತೇನೆ. ಅಶೋಕ ಸಜೆಸ್ಟ್ ಮಾಡಿದ್ದು ಅದು. ಮಾನ್ಯ ಮುಖ್ಯಮಂತ್ರಿಗಳು. ಮಾನ್ಯ ಅಧ್ಯಕ್ಷರೇ, ಈಗ ನಾನು ಹೈವೇನಲ್ಲೇ ಹೋಗೋದು, ನೀವು ಅಡ್ಡದಾರಿ ಹಿಡಿಸ್ತಾ ಇದ್ದೀರಿ. ಸುಮ್ಮನೆ ಇದ್ರೆ ನಾನು ಮೇನ್ ರೋಡ್ನಲ್ಲೇ ಹೋಗ್ಬಿಡ್ತೀನಿ, ಹೈವೇನಲ್ಲೇ ಹೋಗ್ಬಿಡ್ತೀನಿ. ನೀವು ಸುಮ್ಮನೆ ಕೂತ್ಗಳಲ್ವಲ್ಲ. ಇಲ್ಲ ನೋಡವಯ್ಯ, ನೀನು ಹೈವೇನಲ್ಲಿ ಹೋಗನೇ ಇಲ್ಲ, ಭಾಳ ಅಡ್ಡದಾರಿ ಹಿಡ್ಕೊಂಡೇ ಹೋದೆ. ನಾವು ಮಾತಾಡ್ಕೊಳ್ಳಪ್ಪ, ಉತ್ತರ ಕೊಡೋಣ ಅಂತ ಸುಮ್ಮನೆ ಇದ್ದೆ. ಈಗ ನೀನು ಮಧ್ಯೆ ಎದ್ರ ಎಳೆದು ಅದು ಭೂಷಣ ಅಲ್ಲ. ನಾವು ಒಂದೇ ಸಾರಿ ಎದ್ದಿದ್ದದು. ಅದು ನಿನ್ನ ಅನುಮತಿ ತಗೊಂಡು ನೀನು ಈಲ್ಡಾಯ್ತು ಏನಪ್ಪ ಅಂತ ಕೇಳ್ಕೊಂಡು ಮಾತಾಡಿದ್ದು. ಇಲ್ಲಿ ಯತ್ನಾಳ್ ಅವ್ರ ಪಾಡ್ಗೆ ಅವರೇ ಎದ್ದು ಹೇಳ್ತಾರೆ, ಸುನೀಲ್ ಅವ್ರ ಪಾಡ್ಗೆ ಅವರೇ ಎದ್ದು ಹೇಳ್ತಾನೆ. ಆಮೇಲೆ ಇವನ ಅರವಿಂದ ಎಂತನು ಬೆಲ್ಲದ್ದು, ಈ ಸಿ ಪಾಟೀಲ ಯಾವಾಗಲೂ ಹೇಳ್ತಿಲ್ಲ, ಹೇಳಕ್ ಶುರು ಮಾಡ್ಬಿಟ್ಟಿದ್ದಾರೆ. ಓಕೆ ಮಾನ್ಯ ಅಧ್ಯಕ್ಷರೇ, ಬಿಡೋದಿಲ್ಲ. ನಿಮ್ಮೆಲ್ಲರ ಬಗ್ಗೆನೂ ಕೂಡ ಗೌರವ ಇದೆ, ಪ್ರೀತಿ ಇದೆ. ರಾಜಕಾರಣ ಮಾಡೋದು ಬೇರೆ, ಪ್ರೀತಿ ಬೇರೆ. ನಿಮ್ಮ ಬಗ್ಗೆ ಬಹಳ ಪ್ರೀತಿ ಇದೆ, ಗೌರವ ಇದೆ, ಎಲ್ಲ ಇದೆ. ಆದರೂ ನೀವು ಇಲ್ಲ. ಯಾಕೆ ನಮ್ಮ ಯಾವ ಕೆಲಸ ಆಗ್ತಾ ಇಲ್ಲ. ಯಾರ್ಯಾರಿಗೆ ಎಷ್ಟು ಗ್ರಾಂಟ್ ಕೊಡ್ತೀವಿ, ಒಳಗಿಂದೊಳಗೆ ಏನು ವ್ಯಾಪಾರ ಆಯ್ತು ನಮ್ಗೆ ಗೊತ್ತಾಗತ್ತೆ ಅಧ್ಯಕ್ಷರೇ. ನಮ್ಮನಂತರ ಯಾರು ಯಾರಿಗೂ ಗ್ರಾಂಟ್ ಇಲ್ಲ. ಆದ್ರೆ ಮುಖ್ಯಮಂತ್ರಿಗಳು ಈ ಕಡೆಯವ್ರಿಗೆ ಯಾರ್ಯಾರಿಗೆ ಆತ್ಮೀಯತೆ ಇದೆ, ಯಾರ್ಯಾರಿಗೆ ಎಷ್ಟು ಹೆಚ್ಚು ಗ್ರಾಂಟ್ ಕೊಟ್ಟಾರ, ಈ ಕಡೆಯವ್ರು ಆ ಕಡೆ ಇದ್ದಾಗ ಎಷ್ಟು ಹೆಚ್ಚು ಗ್ರಾಂಟ್ ಕೊಟ್ಟಾರ, ಸ್ವಲ್ಪ ಸದನ ಮುಂದೆ ಇಟ್ಟು ನಮಗೂ ಅನುಕೂಲ ಆಗ್ತದೆ.